ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಜಿಮ್ ರವಿ ಅವರು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡೋದಲ್ಲದೆ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಇಂಡಸ್ಟ್ರಿಯಲ್ಲೂ ಕೆಲಸನ ಮಾಡ್ತಾರೆ. ಅದರ ಜೊತೆಗೆ ಇವಾಗ ಪ್ರೊಡಕ್ಷನ್ ಕೂಡ ಮಾಡ್ತಾರೆ. ಅವರೇ ಪ್ರೊಡಕ್ಷನ್ ಮಾಡಿದಂಥ ಸಿನಿಮಾದಲ್ಲಿ ಅವರು ನಾಯಕ ನಟನಾಗಿ ಕೂಡ ನಟನೆಯನ್ನು ಮಾಡ್ತಾರೆ. ಆ ಸಿನಿಮಾ ಯಾವುದು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ಲವನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸರ್, ಇಷ್ಟೆಲ್ಲ ಸಾಧನೆ ಮಾಡಿರ್ತೀರಾ, ಇಷ್ಟೆಲ್ಲ ಮೆಡಲ್ಸ್ ತೊಗೊಂಡಿರ್ತೀರಾ, ಇಂಡಿಯಾ ರೆಪ್ರೆಸೆಂಟ್ ಮಾಡಿರ್ತೀರಾ, ಕನ್ನಡ ಸಿನಿಮಾಗಳು, ತೆಲುಗು, ತಮಿಳ್, ಮಲಯಾಳಂ ಎಲ್ಲದರಲ್ಲೂ ಮಾಡಿರ್ತೀರಾ ಸರ್. ಇದಾದಮೇಲೆ ನೀವೇ ಪ್ರೊಡಕ್ಷನ್ ಮಾಡ್ತೀರಾ ಮತ್ತು ನೀವೇ ಹೀರೋ ಆಗಿ ಕೂಡ ಆ್ಯಕ್ಟಿಂಗ್ ಮಾಡ್ತೀರಾ. ಬಟ್ ಏನಕ್ಕೆ ಶುರು ಮಾಡ್ಬೇಕನ್ನಿಸ್ತು? ಪ್ರೊಡಕ್ಷನ್ ಏನಕ್ಕೆ ಶುರು ಮಾಡ್ಬೇಕನ್ನಿಸ್ತು? ಹೀರೋ ಆಗಿ ಮಾಡ್ಬೇಕಂತ ಏನಕ್ಕೆ ಅನ್ನಿಸ್ತು? ಮೇಡಮ್, ನನ್ನ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೆದಿದೆ, ಮುಂದಕ್ಕೆ ಏನು ನಡೀತದೆ, ಅದೆಲ್ಲ ಒಂದು ಅದ್ಭುತ, ಮಿರಾಕಲ್. ಹೌದು, ತುಂಬ ಅದ್ಭುತ. ಕಾರಣ ಇಷ್ಟೇ, ನಾನು ಸಣ್ಣದಾಗಿ ಒಂದು ಸಮಾಜ ಸೇವೆ ಮಾಡ್ತೀನಿ, ಸಣ್ಣದಾಗಿ ಯಾರೋ ಚೆನ್ನಾಗಿರಿ ಅಂತ ಬಯಸ್ತೀನಿ, ಸಣ್ಣದಾಗಿ ಯಾರಿಗೊಬ್ರು ಒಳ್ಳೇದಾಗುತ್ತಾ ಅಂತ ಆಸೆ ಪಡ್ತೀನಿ. ಇವತ್ತು ಯಾರಿಗೂ ಒಳ್ಳೇದು ಮಾಡೋದಂತ ಅನ್ಕೋತೀನಿ. ದಿವಸ ಬೆಳಗ್ಗೆ ಆಗಿದ ತಕ್ಷಣ ಏನೊಂದು ಒಳ್ಳೆ ಕೆಲಸ ಮಾಡೋಂತ ಅನ್ಕೋತಾ ಇರ್ತೀನಿ. ಯಾರು ನಗ್ತಾ ಇದ್ರೆ ಅವ್ರು ನಗಲಿ ಅಂತ ಅನ್ಕೋತೀನಿ, ಚೆನ್ನಾಗಿರಲಿ ಅಂತ ಬಯಸ್ತೀನಿ. ಸೊ ಈ ಥರ ಇರೋದ್ರಿಂದ ಮೋಸ್ಟ್ಲಿ ನನಗೆ ಅನ್ಕೋತೀನಿ ನನಗೆ ತುಂಬ ಒಳ್ಳೇದಾಗುತ್ತೆ ಮೇಡಮ್. ಕಾರಣ ಇಷ್ಟೇ, ನಾನು ಎಲ್ಲರ ಥರ ನನಗೂ ಸಿನಿಮಾದಲ್ಲಿ ಹೀರೋ ಆಗಬೇಕಂತ ಆಸೆ ಇರ್ತದೆ. ದುಡ್ಡು ಬೇಕಲ್ವ? ಹೌದು, ದುಡ್ಡಿರಲ್ಲ. ನನ್ನ ದುಡ್ಡ ಸಿನಿಮಾದಲ್ಲಿ ಹಾಕಕ್ಕೆ ನಾನು ಅಷ್ಟು ದುಡ್ಡಿರಲ್ಲ, ನಾನು ಹಾಕಿ ಮಾಡೋಕ್ಕೂ ಆಗಲ್ಲ. ಸೊ ಏನು ಮಾಡೋದು ಗೊತ್ತಿಲ್ಲ ಅಂತ ಸುಮ್ಮನೆ ಎಲ್ಲ 100 ಸಿನಿಮಾ ಮಾಡ್ತೀನಿ, ಸ್ಪೋರ್ಟ್ಸ್ ಮುಗಿಸ್ತೀನಿ, ಸಿನಿಮಾ ಮುಗಿಸ್ತೀನಿ, ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಕೊನೆಗೆ ಕೂತ್ಕೋತೀನಿ. ನನ್ನ ಅಣ್ಣ ಒಬ್ಬರು ಇದ್ದಾರೆ ಮೈಸೂರಿನಲ್ಲಿ, ಪ್ರಭು ಅಂತ, ಆಲೂರು ಚಿಕ್ಕಬಸವಯ್ಯ ಪ್ರಭು ಅಂತ. ಅವರು ನನಗೆ ತುಂಬ ಅಣ್ಣ. ಅವರು ಅವ್ರ ಹತ್ರ ಒಂದ್ಸತಿ ಹೇಳ್ಕೊತೀನಿ, ಎಲ್ಲರೂ ಹೀರೋ ಮಾಡ್ತಾರೆ, ಎಲ್ಲರೂ ಹೀರೋ ಆಗಿದ್ದಾರೆ, ನಾವು ಒಂದ್ಸತಿ ಹೀರೋ ಆಗಬೇಕಲ್ಲ ಸಿನಿಮಾದಲ್ಲಿ ಅಂತ ಆಸೆ ಪಡ್ತೀನಿ. ಫಸ್ಟ್ ಟೈಮ್ ಆಸೆ ಪಡೋದು ಲೈಫಲ್ಲಿ, ಯಾವತ್ತೂ ಆಸೆ ಪಡೋಲ್ಲ ನಾನು. ಆಸೆ ಪಡ್ತೀನಿ. ಆಸೆ ಪಡ್ತಾ ರವಿ ಏನಾದರೂ ಮಾಡೋಣ, ವ್ಯವಸ್ಥೆ ಮಾಡೋಣ, ಸಿನಿಮಾ ಮಾಡೋಣ ಸುಮ್ಮನೆ ಅಂತ ಅನ್ಕೋತಾರೆ. ಆವಾಗ ನಮಗೆ ದೇವರಾಗಿ ಬರ್ತಾರೆ. ನಮಗೆ ದೇವರಾಗಿ ಬಂದಂಥವರು ಬೂಕನಕೆರೆ, ಮಂಡ್ಯ ಜಿಲ್ಲೆ ಬೂಕನಕೆರೆಯವರು ವಿಜಯ ರಾಮೇಗೌಡ ಅಂತ, ಸಮಾಜ ಸೇವಕರು, ಗೋಲ್ಡ್ ಮೆಡಲಿಸ್ಟ್, BE ಗೋಲ್ಡ್ ಮೆಡಲಿಸ್ಟ್, ಆಮೇಲೆ ಉದ್ಯಮೆದಾರರು, ಮೈಸೂರಲ್ಲಿದ್ದಾರೆ. ವಿಜಯ ರಾಮೇಗೌಡರು ನಮಗೆ ದೇವರಾಗಿ ಬರ್ತಾರೆ. ಅವರೇನು ಹೇಳ್ತಾರೆ, ಅದೇ ರವಿ ಅವರೇ, ನೀವು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪಟ್ಟದಲ್ಲಿ ಇಷ್ಟೆಲ್ಲ ಹೆಸರು ಮಾಡಿದ್ದೀರಾ, ಸಮಾಜ ಸೇವೆಯಲ್ಲಿ ಮಾಡ್ತಾ ಇರ್ತೀರಾ, ಏನೋ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತೀರಾ, ಮತ್ತೆ ಸಿನಿಮಾದಲ್ಲಿ ಒದೇ ದಿನ ಪಾತ್ರ ಮಾಡ್ತೀರಾ, ದಯವಿಟ್ಟು ಬೇಡ ರವಿ ಅವರೇ, ನಮ್ಗೆ ನೋವಾಗುತ್ತೆ, ನಮ್ಗೆ ಹಿಂಸೆ ಆಗುತ್ತೆ. ಸೊ ನಿಮ್ಮಲ್ಲಿರೋ ಒಂದು ಪ್ರತಿಭೆನ, ನಿಮ್ಮಲ್ಲಿರೋ ಒಂದು ಗೌರವವನ್ನು ನಾವು ಕಾಪಾಡ್ಕೋಬೇಕು. ನಾನು ಸಿನಿಮಾಗೆ ದುಡ್ಡು ಹಾಕ್ತೀನಿ, ನೀವು ಮಾಡಿ ಅಂತೇಳಿ ಮುಂದೆ ಬಂದಂಥವರೇ ನಮ್ಮ ವಿಜಯ ರಾಮೇಗೌಡ, ಬೂಕನಕೆರೆ, ಮಂಡ್ಯ ಜಿಲ್ಲೆಯವರು. ಅವ್ರೇನು ಮಾಡ್ತಾರೆ, ನನಗೆ ತುಂಬ ರೀತಿಯಿಂದ ಆಶೀರ್ವಾದ ಮಾಡಿ ಸಿನಿಮಾಗೆ ದುಡ್ಡೆಲ್ಲ ಅವ್ರದ್ದೇ ಇರ್ತದೆ, ಆದರೆ ಹೆಸರು ಮಾತ್ರ ನನಗೆ ಕೊಡ್ತಾರೆ. ರವಿ ಅವರು ನೀವೇ ಪ್ರೊಡ್ಯೂಸ್ ಮಾಡ್ಕೊಳ್ಳಿ, ನೀವೇ ದುಡ್ಡು ಹಾಕ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಮಾಡ್ಕೊಳ್ಳಿ ಅಂತೇಳಿ. ಯಾರಿಗೂ ಗೊತ್ತಿಲ್ಲ ಇರ್ತಾರೆ. ಪ್ರಭು ಅವರು ದುಡ್ಡು ಹಾಕ್ತಾರೆ, ವಿಜಯರಾಮೇಗೌಡ ದುಡ್ಡು ಹಾಕ್ತಾರೆ, ನಂದು ಸ್ವಲ್ಪ ದುಡ್ಡು ಇರ್ತದೆ. ಸೊ ಮಾಡಿ ಆಶೀರ್ವಾದ ಮಾಡ್ತಾರೆ. ಆ ಸಿನಿಮಾ ಮಾಡೋಕ್ಕೆ ನಿಂತ್ಕೊಂಡಾಗ ತುಂಬ ಶ್ರಮಪಟ್ಟು ನಾನು, ಜ್ಯೋತಿ, ಆಮೇಲೆ ಚಂದನ, ನಮ್ಮ ಮಗಳು 3 ಜನ ಸೇರಿಕೊಂಡು ಅದರೆಲ್ಲ ಪ್ರೊಡಕ್ಷನ್ನ ತಲೆ ಮೇಲೆ ಹಾಕೋತೀವಿ. ಲೆಕ್ಕ ನಾವೇ ನೋಡ್ತೀವಿ, ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತೀವಿ. ಜ್ಯೋತಿ ಅಂತ ನನ್ನ ಹೆಂಡತಿ ಜ್ಯೋತಿ ಅಂದರು ಡೇ ನೈಟ್ ಕೆಲಸ ಮಾಡ್ತಾಳೆ, ತುಂಬ ಕೆಲಸ ಮಾಡ್ತಾಳೆ, ತುಂಬ ಕೆಲಸ ಮಾಡ್ತಾಳೆ. ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡ್ತಾಳೆ, ಮೇಕಪ್ ಕೆಲಸ, ಪ್ರೊಡಕ್ಷನ್ ಕೆಲಸ, ಅಡುಗೆ ಕೆಲಸ, ಆ ಕೆಲಸ ಎಲ್ಲ ಮಾಡ್ತಾಳೆ. ಸೊ ಅವ್ರಿಗೆಲ್ಲ ಉದ್ದೇಶ ನಾನು ಹೀರೋ ಆಗಬೇಕು ಅಂತ. ನಾನು ಅಷ್ಟೇ ತುಂಬ ಶ್ರಮಪಟ್ಟು ಇರೋದಲ್ಲೇ ದುಡ್ಡು ಉಳಿಸಿ ಎಲ್ಲ ಮಾಡಿ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ. ತುಂಬ ಅದ್ಭುತವಾಗಿ ಒಂದು ಸಿನಿಮಾ ಬಂತು, 50 ದಿವಸ ಓಡ್ತು, ಮನೆ ಮಾತಾಯಿತು, ಹಿಟ್ಟಾಯಿತು. ನನ್ನ ಕನಸು ಹೀರೋ ಆಗಬೇಕು ಅನ್ನೋ ಕನಸು ಕೂಡ ನೆರವೇರ್ತು. ಇಲ್ಲೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು ಮೇಡಮ್, ಇಲ್ಲಿ ನಾನು ಹುಟ್ಟುತ್ತಾ ಏನೂ ತಂದಿಲ್ಲ, ಹೋಗ್ಬೇಕಾದ್ರೆ ನಾನೇನು ತೊಗೊಳೋಗಲ್ಲ. ಮಧ್ಯಲ್ಲಿಂಥ ಮಹನೀಯರು ಅಂತ ವಿಜಯರಾಮೇಗೌಡ ಅಂತ ಮಹನೀಯರು ನನ್ನ ಕ್ರೀಡಾ ಸಾಧನೆಯನ್ನು ಗುರುತಿಸಿ, ನನ್ನ ಕ್ರೀಡೆಯಲ್ಲಿ ಪಡೆದ ಪದಕಗಳನ್ನ ಗುರುತಿಸಿ, ಬೂಕನಕೆರೆ ವಿಜಯರಾಮೇಗೌಡರು, ಉದ್ದಿಮೆದಾರರು, ಸಮಾಜ ಸೇವಕರು, 10 ಅನೇಕ ರೀತಿಯಲ್ಲಿ ಅವರು ಕೂಡ ಸಮಾಜ ಸೇವೆ ಮಾಡ್ತಾರೆ ಅಂತ ಬ್ರದರ್ ಅಂತ ನಮ್ಮ ಅಣ್ಣ ಆಗಬೇಕು. ಅವ್ರನ್ನ ಸಹಾಯ ಮಾಡಿ ನನಗೆ ಹೀರೋ ಮಾಡಿದ್ರು. ನನಗೇನೇ ಕ್ರೆಡಿಟ್ ಬಂದರೂ ಅವ್ರಿಗೆ ಹೋಗ್ಲಿ ಅಂತ ಕೇಳ್ಕೊತ. ನಮ್ಮ ಜೊತೆಗೆ ಪ್ರಭು, ಆಲೂರು, ಮೈಸೂರು ಪ್ರಭು ಅಂತ, ಸೊ ಅವ್ರಿಗೆ ಹೋಗಬೇಕು. ಅವ್ರಿಗೆ ನಿಜವಾಗ್ಲೂ ನಮ್ಮ ಉದಯ ಕಾಮಿಡಿ ಮುಖಾಂತರ ದೊಡ್ಡ ನಮಸ್ಕಾರ ಮೇಡಮ್. ಇದೆಲ್ಲ ನಂದೇನು ಪಾತ್ರ ಇಲ್ಲ ಮೇಡಮ್, ಖಂಡಿತ ಎಲ್ಲ ಅವ್ರು ಮಾಡಿದ್ದು. ಬಟ್ ಅದು ನಿರ್ಮಾಪಕ ಅಂತ ಒಂದು ಹೆಸರು ಕೊಟ್ಟರು, ತೊಗೊಂಡಿದ್ದೀನಿ, ಖುಷಿಯಾಗಿ ಮಾಡಿದ್ದೀನಿ. ನಂದು ಸ್ವಲ್ಪ ದುಡ್ಡು ಅಷ್ಟೇ ಬಿಟ್ಟರೆ.
ಪ್ರತಿ ಸಿನಿಮಾದಲ್ಲೂ ನೀವು ಫ್ರೆಂಡ್ ಆಗಿರ್ತಿದ್ರಿ ಅಥವಾ ವಿಲನ್ ಆಗಿರ್ತಿದ್ರಿ ಅಥವಾ ಫೈಟರ್ ಥರ ಬರ್ತಿದ್ರಿ. ಬಟ್ ಈ ಸಿನಿಮಾದಲ್ಲಿ ನೀವು ಹೀರೋ ಆಗಿ ಬರ್ತೀರಾ. ಒಂದು ಸಲ ನೀವು ನಿಮ್ಮ ಪರದೆ ಮೇಲೆ ನಿಮ್ಮನ್ನು ನೀವು ನೋಡ್ಕೊಂಡಾಗ ನಿಮ್ಮ ಫೀಲ್ ಹೇಗಿತ್ತು? ನಿಮ್ಮ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ಏನಕ್ಕಂದರೆ ಪ್ರತಿಯೊಬ್ಬರೂ ಬೆವರು ಸುರಿಸಿ ಆ ಕೆಲಸ ಮಾಡಿದ್ದಾರೆ ನಿಮ್ಮ ಮನೆಯವರು. ಇಲ್ಲ ಇವ್ರು ಆಗಬೇಕು, ಅವರೆಲ್ಲ ಪರ್ಸ್ನಲ್ ಕೆಲಸಗಳನ್ನ ಬಿಟ್ಟು ನಿಮಗೆ ಬಂದು ಸಹಾಯ ಮಾಡಿರ್ತಾರೆ. ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಸರ್? ನನ್ನೊಂದು ಆಸೆ ಇತ್ತು, ಎಲ್ಲ ಪಾತ್ರಗಳು ಒದೆ ತಿನ್ನೋದೇ ಪಾತ್ರ. ಹೌದು ಕೇಳಿ ಪಾತ್ರ ಒದೆ ತಿನ್ನು ಅಂಥದ್ರಲ್ಲಿ ನನ್ನನ್ನು ನಾನೇ ಸ್ಕ್ರೀನ್ ಮೇಲೆ ದೊಡ್ಡ ವ್ಯಕ್ತಿಯಾಗಿ ಹೌದು ಒಂದು ಚಿತ್ರದ ನಾಯಕ ನಟನಾಗಿ ನೋಡೋಕ್ಕೆ ತುಂಬ ತುಂಬ ಖುಷಿ ಆಯಿತು, ಆನಂದಪಟ್ಟೆ. ನನ್ನ ಮನೇಲಿ ನನ್ನ ರಿಲೇಷನ್ಸು, ಫ್ರೆಂಡ್ಸು, ಫ್ಯಾನ್ಸು ಎಲ್ಲರೂ ತುಂಬ ಖುಷಿಪಟ್ಟರು. ಇವರು 20 ವರ್ಷ ನೀವು ಹೀರೋ ಆಗಬೇಕಾಯ್ತು, ಇವಾಗ ಆಗಿದ್ದೀರ ಅಂತಂದರು. ಏನೂ ಪರವಾಗಿಲ್ಲ, ಇವಾಗ ಆಗಿದ್ದೀನಿ, ಖುಷಿ ಆಯಿತು. ಒಂದು ಸಿನಿಮಾ ಆದರೂ ಹೀರೋ, 10 ಸಿನಿಮಾ ಆದರೂ ಹೀರೋನೇ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ, ತುಂಬ ಒಂಥರ ಗೌರವದಿಂದ ನಾನು ಕನ್ನಡ ಚಿತ್ರರಂಗನ ಕಾಣ್ತೀನಿ ಮೇಡಮ್. ಅಷ್ಟೇ ಸರ್. ನನ್ನ ಅಭಿಮಾನಿಗಳಿಗೆ, ನನಗೆ ಎಲ್ಲರಿಗೂ ಒಂದು ನನ್ನ ಚಿರುಣಿ ಆಗಿರಬೇಕು. ನನಗೆ ಅದೊಂದು ಸಾವಿರಾರು ಅಭಿಮಾನಿ ಬಳಗ ಇದೆ. ಸೊ ಅವರೆಲ್ಲರಿಗೂ ನಾನು ಮನವಿ ಮಾಡ್ಕೋತೀನಿ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಸಹಕಾರದಿಂದ, ನಿಮ್ಮ ಪ್ರೋತ್ಸಾಹದಿಂದ ಈ ನಿಮ್ಮ ಪ್ರೀತಿಯ ಜಿಮ್ ರವಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀನಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿರ್ತೀನಿ. ನಿಮಗೆ, ನಿಮ್ಮ ಊರಿಗೆ, ನಮ್ಮ ಊರಿಗೆ ಕೆಟ್ಟ ಹೆಸರಿರುವಂಥ ಕೆಲಸ ಯಾವತ್ತೂ ನಾನು ಮಾಡಲ್ಲ ಅಂತೇಳಿ ಮನವಿ ಮಾಡ್ಕೋತೀನಿ. ಅದು ಎಲ್ರಿಗೂ ಆಲ್ರೆಡಿ ಗೊತ್ತು ಸರ್. ಅಷ್ಟೆಲ್ಲ ಗೊತ್ತಿಲ್ಲ ಅಂದರೆ ನಿಮ್ಗೆ ಯಾರಿಗೂ ಇಷ್ಟೊಂದು ಬಂದು ಅವರು ಮಾತಾಡ್ತಿರ್ಲಿಲ್ಲ, ನಿಮ್ಮ ಹತ್ರ ಯಾರು ಬಂದು ಸಹಾಯ ಕೇಳ್ತಿರ್ಲಿಲ್ಲ, ನಿಮಗೆ ಯಾರು ಸಹಾಯ ಮಾಡ್ತಾ ಇರಲಿಲ್ಲ, ನೀವು ಇವತ್ತು ಇಲ್ಲಿ ಕುತ್ಕೊತಾ ಇರಲಿಲ್ಲ, ಇಷ್ಟೆಲ್ಲ ನೀವು ಮಾಡಿಲ್ಲ ಅಂದಿದ್ರೆ. ಖಂಡಿತ. ಹೌದು. ಓಕೆ ಸರ್, ಇವಾಗ ವಿಲನ್ಗೂ ಹೀರೋಗೂ ತುಂಬ ಡಿಫ್ರೆನ್ಸ್ ಇದೆ. ನೀವೆಲ್ಲ ಮಾಡಿರೋದು ನೆಗೆಟಿವ್ ಶೇಡ್ಸ್ಗಳು, ವಿಲನ್ ಶೇಡ್ಸ್ಗಳು, ನೀವು ಹೇಳ್ದಂಗೆ ಓದೆ ಕೊಡೋದು, ಓದೆ ತಿನ್ನೋದು, ಆ ಥರ ಪಾತ್ರಗಳು. ಬಟ್ ಹೀರೋ ಅಂತ ಬಂದಾಗ ಟೋಟಲ್ ಚೇಂಜ್ ಆಗುತ್ತೆ, ಫುಲ್ ಸಾಫ್ಟ್ ನೇಚರ್ ಬರುತ್ತೆ, ಎಲ್ರಿಗೂ ಸಾಫ್ಟಾಗಿ ಮಾತಾಡಬೇಕು, ಸಾಫ್ಟಾಗಿ ಇರಬೇಕು, ಮತ್ತು ರೊಮ್ಯಾನ್ಸ್ ಇರುತ್ತೆ. ಅದೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು? ಈ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇಲ್ಲ ಅಂತ ನಾನು ಸಿನಿಮಾ ಒಪ್ಕೊಂಡಿದ್ದು. ಓಕೆ. ಈ ಸಿನಿಮಾದಲ್ಲಿ ಡ್ಯೂಯೆಟ್ ಸಾಂಗ್ ಇರಲ್ಲ. ಸೊ ಹೀರೋಯಿನ್ ಮುಟ್ಟೋ ಟಚ್ ಮಾಡೋದು ಸೀನ್ ಕೂಡ ಇರಲ್ಲ, ಬಟ್ ಹೀರೋ ಇರ್ತಲ್ಲ. ಓಕೆ. ಸೊ ಹಂಗಿರೋದ್ರಿಂದ ಕತೆ ಆಯ್ಕೆ ಮಾಡಿ ನೋಡಿದ ಯೋಚನೆ ಮಾಡಿದ ಸಾಂಗ್ ಇರಲ್ಲ, ಡ್ಯೂಯೆಟ್ ಸಾಂಗ್ ಇರಲ್ಲ, ರೊಮ್ಯಾನ್ಸ್ ಸಾಂಗ್ ಇರಲ್ಲ. ಸೊ ಏನೂ ಇಲ್ಲ, ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಪಾತ್ರ ಹಂಗಿತ್ತು. ಸೊ ಹಂಗಿರೋದ್ರಿಂದ ಆಯ್ಕೆ ಮಾಡ್ಕೊಂಡೆ, ಖುಷಿ ಆಯಿತು. ಸೊ ಈಗ ಇನ್ನೂ 2-3 ಸಿನಿಮಾ ಬಂದಿದೆ, ಆಫರ್ ಬಂದಿದೆ ಈಗ. ಸೊ ಕತೆ ನಡೀತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಖಂಡಿತ ಮಾಡ್ತೀನಿ. ಜೊತೆಗೆ ಈ ಸಿನಿಮಾಗೆ ಶೀಲಾ ಮೇಡಮ್ ಅಂತ ಮೈಸೂರು MD ಆಗಿದ್ದರು, ಚೆಸ್ಕಾಂ MD, ಅವರು ಕೂಡ ಸಹಾಯ ಮಾಡಿದ್ದಾರೆ. ಸೊ ಅವರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿನಿಮಾಗೆ ಯಾರ್ಯಾರು ಸಹಾಯ ಮಾಡಿದೆ ಎಲ್ಲರಿಗೂ ನಾನು ಉದಯ ಕಾಮಿಡಿ ಚಾನಲ್ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ಇವಾಗ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ರಾ? ಏನಕ್ಕಂದರೆ ಇವಾಗ ನೀವು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಮಾಡಿದಾಗ ಒಂದು ಟೈಮ್ ಫ್ರೇಮ್ ಇರುತ್ತೆ, ಇಷ್ಟು ನಿಮಿಷ ನೀವು ಬರ್ತೀರಾ, ಅದಾದಮೇಲೆ ನೀವು ಬರ್ತೀರಾ. ಬಟ್ ಹೀರೋ ಆದಾಗ ಹೋಲ್ ಮೂವಿ ನೀವೇ ಇರ್ತೀರಾ. ಸೊ ಆ ಟೈಮಲ್ಲಿ ನಿಮಗೆ ಪ್ರಿಪ್ರೇಷನ್ ಬೇಕಾಗುತ್ತೆ. ಡೈಲಾಗ್ ಡೆಲಿವರಿ ಆಗ್ಬೋದು, ಅಥವಾ ಯಾರಾದ್ರೂ ಏನಾದರೂ ರ್ಯಾಪೋ ಆಗ್ಬೋದು, ಅದೆಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಲ್ಲಿ ಏನಾದರೂ ನೀವು ಸಪ್ರೇಟ್ ಏನಾದರೂ ಪ್ರಿಪೇರ್ ಆಗ್ತಾ ಇದ್ರಾ? ಖಂಡಿತ ನಾವು ಪ್ರಿಪೇರ್ ಆಗಲೇಬೇಕು. ಹೌದು. ಎಷ್ಟು ಮಾಡಿದ್ರು ಮತ್ತೆ ಕಲಿತಾನೆ ಇರಬೇಕು. ಹೌದು. ಖಂಡಿತ ಯಾವುದೇ ಡೈರೆಕ್ಟರ್ ಬಂದು ನಾನು ಡೈರೆಕ್ಟರ್ನ ನಾಯಕ ಆಗಿರ್ತೀನಿ, ನನಗೆ ನಾನು ನಾಯಕ ಆಗಲ್ಲ. ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ ಮೇಡಮ್. ಯಾರು ಬೇಕಾದ್ರೆ ಚಿಕ್ಕವನಾಗಿ ದೊಡ್ಡವನು ಯಾರು ಬೇಕಾರಾಗ್ಬೋದು, ಇದನ್ನು ಡಾಕ್ಟರ್ ರಾಜ್ಕುಮಾರ್ ಹೇಳ್ಕೊಟ್ಟಿದ್ದಾರೆ. ಸೊ ಡೈರೆಕ್ಟರ್ ನಾನು ಹೀರೋ ಆದರೆ ಸಿನಿಮಾ ಸಕ್ಸಸ್ ಆಗುತ್ತೆ, ಕ್ಯಾರೆಕ್ಟರ್ ನಿಂತ್ಕೋತದೆ. ನಾನೇ ಡೈರೆಕ್ಟರ್ ಆಗ್ಬಿಟ್ಟೆ ಸಿನಿಮಾ ಆಗಲ್ಲ. ಸೊ ಹಂಗಿರೋದನ್ನ ಪ್ರಿಪ್ರೇಷನ್ ಮಾಡ್ಕೋತೀನಿ, ಅವ್ರು ಏನು ಕೆಲಸ ಕೊಟ್ಟರು ಮಾಡ್ತೀನಿ, ಅವ್ರು ಹೇಳಿದ್ರು ನಾನು ಮಾಡ್ತೀನಿ ಮೇಡಮ್. ಅದು ರೆಡಿ ಆಗಿದೆ. ನಿಮ್ಮ ಮೂವಿಯ ಡೈರೆಕ್ಟರ್ ಬಗ್ಗೆ ಹೇಳಿ ಸರ್. ಇಲ್ಲ, ಚೆನ್ನಾಗಿದೆ, ಒಳ್ಳೆ ತೆಗೆದ್ರು, ಚೆನ್ನಾಗಿ ಬಂದಿದೆ ಅಷ್ಟೇ. ಪುರುಷೋತ್ತಮ ಸಿನಿಮಾ ಜರ್ನಿಯಲ್ಲಿ ನಿಮಗೆ ಇಷ್ಟವಾದ ಪಾರ್ಟ್ ಯಾವುದು? ಯಾವುದಾದ್ರೂ ಫನ್ನಿ ಮೂಮೆಂಟ್ಸ್ ಅಥವಾ ನೆನ್ಪಿಟ್ಕೋಬೇಕು, ಈ ಸೀನ್ ನೆನ್ಪಿಟ್ಕೋಬೇಕು, ಆ ಥರ ಏನಾದರೂ ಇದೆಯಾ? ಆ ಥರ ಏನಿಲ್ಲ. ನನ್ನ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ಸಾಂಗ್ ಅಂತ ಇಲ್ಲ, ಹೀರೋಗೊಂದು ಸಾಂಗ್ ಅಂತ ಇಲ್ಲ. ಓಕೆ. ಹೀರೋಯಿನ್ಗೆ ಸಾಂಗ್ ಇದೆ, ಬಟ್ ನನಗೆ ಸಾಂಗ್ ಇಲ್ಲ. ಸೊ ಇದ್ರಲ್ಲಿ ನಾನು ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಒಂದು ಕಥೆಯನ್ನು, ನಾನು ಹೆಂಡತಿ ಯಾವ ಥರ ಇದ್ದೀವಿ, ಯಾವ ಥರ ಒಡನಾಟ ಇದ್ದೀವಿ, ಏನಿದ್ದೀವಿ, ಯಾವ ಥರ ಇದ್ದೀವಿ, ಸಂಸಾರದಲ್ಲಿ ಜಗಳ ಏನಾಗುತ್ತೆ, ಜಗಳದ ಸಾರಿ ಕೇಳಬೇಕು ಅಂದರೆ ಒಂದು ಸಾಂಗ್ ನಾವು ಸೃಷ್ಟಿ ಮಾಡ್ಕೊಂಡು ಬರ್ಕೊಂಡೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟು ಆ ಸಾಂಗ್ನ ಬರೆಸಿ ರೆಡಿ ಮಾಡಿಸಿ ನಮ್ಮ ಸಿನಿಮಾದಲ್ಲಿ ಹಾಡಾಕಿದ್ದೀವಿ. ಸಂಸಾರ ಅಂದಮೇಲೆ ಜಗಳ ಗಿಗಳ ಮಾಮೂಲಿ, ಗಂಡ ಹೆಂಡತಿ ನೆಟ್ಟಿಗಿದ್ರೆ ಸ್ವರ್ಗ ಕಂಡ್ರಿ ಫ್ಯಾಮಿಲಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ. ಈ ಸಾಂಗು ತುಂಬ ಹಿಟ್ಟಾಯಿತು, ನನಗೊಂದು ಭಾರಿ ಖುಷಿ ಆಯಿತು. ಅದರಲ್ಲಿ ಏನಾಗುತ್ತೆ ಅಂದರೆ ಡ್ಯಾನ್ಸ್ ಮಾಸ್ಟರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಅಲ್ಲಿದ್ದರೆಲ್ಲರೂ ಅಷ್ಟೇ ಅದರ ಡ್ಯಾನ್ಸಲ್ಲೇ ಇದೆ. ಒಂದೇ ಒಂದು ರಾತ್ರಿ ಡ್ಯಾನ್ಸ್ ಕಲಿತೆ, ಅದನ್ನು ಮಾಡಿದೆ, ಎಲ್ಲರಿಗೂ ಆಶ್ಚರ್ಯ, ರವಿ ಸರ್ ಡ್ಯಾನ್ಸ್ ಮಾಡ್ತಾರೆ ಅಂತ. ಹಂಗಿರೋದ್ರಿಂದ ಅದೊಂದು ಅದ್ಭುತ. ಅಂದರೆ ಹೌದಲ್ಲ, ಎಲ್ರಿಗೂ ಒಂದಿರುತ್ತೆ, ಜಿಮ್ ಮಾಡಿ ಬಾಡಿ ಸ್ಟಿಫ್ ಆಗಿಬಿಟ್ಟಿರುತ್ತೆ, ಇವ್ರು ಹೆಂಗೆ ಫ್ಲೆಕ್ಸಿಬಲ್ ಹೆಂಗಿರ್ತಾರೆ, ಹೆಂಗೆ ಮೂಮೆಂಟ್ಸ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಒಂದಿರುತ್ತೆ. ಸೊ ನೀವು ಅದನ್ನು ಸುಳ್ಳು ಮಾಡಿದ್ರಿ ಅಲ್ಲಿ. ನಾವು ಕ್ರೀಡಾಪಟುಗಳು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಎಲ್ಲದಕ್ಕೂ ರೆಡಿ ಇರ್ತೀವಿ ನಾವು. ಡ್ಯಾನ್ಸ್ಗೂ ರೆಡಿ ಇರ್ತೀವಿ, ಫೈಟ್ಗೂ ರೆಡಿ ಇರ್ತೀವಿ, ಆಮೇಲೆ ಕಾಮಿಡಿಗೂ ರೆಡಿ ಇರ್ತೀವಿ. ನನ್ನ ಸಿನಿಮಾದ ಎಲ್ಲ ಕಾಮಿಡಿ ಮಾಡಿದ್ದೀನಿ, ವಿಲನ್ ಪಾತ್ರ ಮಾಡಿದ್ದೀನಿ, ಹೀರೋ ಮಾಡಿದ್ದೀನಿ, ಆಮೇಲೆ ಒಳ್ಳೆ ಬ್ರದರ್ ಪಾತ್ರ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿ, ಎಲ್ಲ ಪಾತ್ರ ಮಾಡಿರೋದಕ್ಕೆ ನಾವೆಲ್ಲ ರೆಡಿಯಾಗಿರ್ತೀವಿ ಅಂತ ತೊಂದರೆ ಇಲ್ಲ. ಇನ್ನು ಯಾವುದೊಂದು ಕತೆ ಬಂದಾಗ, ಒಳ್ಳೆ ಉತ್ತಮ ಕತೆ ಬಂದಾಗ ಖಂಡಿತ ನಾನು
ಪರದೆ ಮೇಲೆ ಬರೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನೀವೊಂದು ಮೂವಿ ಮಾಡ್ತೀರಾ ಸರ್, ಅಪ್ಪು ಪಪ್ಪು ಅಂತ. ಆ ಸಿನಿಮಾ ನಿಮಗೆ ಹೇಗೆ ಬರುತ್ತೆ? ಏನಕ್ಕಂದ್ರೆ ಅದು ಸಖತ್ ಕಾಮಿಡಿ ಸಿನಿಮಾ. ಅದರಲ್ಲಿ ನಿಮ್ಮ ಪಾತ್ರ ಇನ್ನೂ ಕಾಮಿಡಿ ಆಗಿದೆ. ಹೇಗೆ ಬಂತು ಸರ್ ಆ ಸಿನಿಮಾ? ನಾನು ನನ್ನ ತಮ್ಮ ಇಬ್ಬರು ಬಾಡಿ ಬಿಲ್ಡರ್ಸ್. ನಾನು ಮಿಸ್ಟರ್ ಇಂಡಿಯಾ, ಹೌದು. ಅವನು ಮಿಸ್ಟರ್ ಇಂಡಿಯಾ. ಸೊ ಹಂಗಿರೋದ್ರೆ ಏನಾಗುತ್ತೆ, ನಾವು ಆ ಸಿನಿಮಾದಲ್ಲಿ ಒಂದು ಚಾನ್ಸ್ ಸಿಗುತ್ತೆ. ಅದು ಕಾಂಬೋಡಿಯಲ್ಲಿ ಶೂಟಿಂಗ್ ಆಗುತ್ತೆ. ಹೌದು ಹೌದು. ಕಾಂಬೋಡಿ ಶೂಟಿಂಗ್ ಆಗುತ್ತೆ. ನಾನು ನನ್ನ ತಮ್ಮ ಇಬ್ಬರು ಒಟ್ಟಿಗೆ ಪಾತ್ರ ಮಾಡ್ತೀವಿ. ಸೊ ನಾನು ಆಲ್ರೆಡಿ ಕಾಮಿಡಿ ಸಿನಿಮಾ ಮಾಡೋದ್ರಿಂದ ನನ್ನ ತಮ್ಮನಿಗೆ ಅದು ಮೊದಲೇ ಸಿನಿಮಾ ಆಗಿರ್ತದೆ. ಸೊ ಹಾಗಾಗಿ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಡೈರೆಕ್ಟರ್ ಮುಖಾಂತರ ಆ ಒಂದು ಪಾತ್ರದಲ್ಲಿ ಮಾಡ್ತೀವಿ. ಅದು ನನಗೆ ಒಳ್ಳೆ ಹೆಸರು ಕೊಡ್ತು. ಅದು ಚಿಂಪಾಂಜಿ ಹೊರಂಗಾಟ ಜೊತೆ ಫೈಟ್ ಮಾಡೋದಾಗ್ಬೋದು, ಕಾಮಿಡಿ ಆಗ್ಬೋದು. ನಾನು ತುಂಬ ಎಂಜಾಯ್ ಮಾಡಿದೆ. 30 days ಇದ್ವಿ ನಾವು ಕಾಂಬೋಡಿಯಲ್ಲಿ. ಅಲ್ಲೇ ಇದ್ವಿ. ಅದು ದೊಡ್ಡ ಅನುಭವ. ಅದು ತುಂಬ ಖುಷಿ ಆಯ್ತದು. ಸರ್ ಅಂದರೆ ಅನಿಮಲ್ ಜೊತೆ ಎಲ್ಲ ಶೂಟಿಂಗ್ ಇತ್ತು, ಅದೆಲ್ಲ ಹೇಗಿತ್ತು ಸರ್? ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಅನಿಮಲ್ ಅನ್ನೋದಕ್ಕಿಂತ ಅದು ವಿ.ವಿ.ಐ.ಪಿ. ಹೌದು ಹೌದು. ಕರೆಕ್ಟ್ 11 ಗಂಟೆಗೆ ಬರೋದು. ಓಕೆ. 11 ಗಂಟೆ ಬಂದು 3 ಗಂಟೆ ಮನೆಗೆ ಹೊಟ್ಬಿಡ್ತದೆ. ಯಾರ ಮತ್ತು ಕೇಳಲ್ಲ. ಓಕೆ. ಅದನ್ನ ಟ್ರೀಟ್ ಮಾಡೋಕ್ಕೆ ಅದು AC ಬೇಕು. ಅದಕ್ಕೆ ಸಪ್ರೇಟ್ ಫುಡ್ ತಿನ್ನಿಸ್ಬೇಕು. ಅದು ಹಾಕಿ ಮಾಡ್ಬೇಕು. ಅದಕ್ಕೆ ಹಣ್ಣು ಕೊಡ್ತಾ ಇರಬೇಕು. ಅದಕ್ಕೆ ಹಿಂಗೆ ಮಾಡೋದಕ್ಕೆ ಹಣ್ಣು ಕೊಟ್ಟರೆ ಮಾತ್ರ ಬರ್ತದೆ, ಮಾಡಲ್ಲ. ಸೊ ಈ ಥರ ಅದನ್ನ ಹಾಕಿ ಮಾಡಿಸೋದು ಇವೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ರಿಯಲಿ ಅದೇ ಹ್ಯಾಪಿ ಅನ್ನೋದಕ್ಕೆ ಹೆಚ್ಚಾಗಿ ಅದರ ಜೊತೆ 30 days ಇದ್ದಿದ್ದೇ ನಮ್ಮ ದೊಡ್ಡ ಪುಣ್ಯ ಅನ್ಕೋಬೇಕು. ಅಷ್ಟು ಖುಷಿಯಾಗಿತ್ತು. ಅಂದರೆ ಹೌದು ಸರ್, ಇವಾಗ ಯಾರ ಜೊತೆನಾದರೂ ಒಬ್ಬ ವ್ಯಕ್ತಿ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತಂದರೆ ಅದು ಬೇರೆ ಇರುತ್ತೆ. ಅಟ್ಲೀಸ್ಟ್ ನಾವು ಹೇಳ್ಬೋದು, ನಾನು ಹಿಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡು ಅಂತ ಹೇಳ್ಬೋದು. ಬಟ್ ಪ್ರಾಣಿಗೆ ನೀವು ಏನೂ ಹೇಳೋಕ್ಕಾಗಲ್ಲ. ಅದು ಹೆಂಗೆ ಮಾಡುತ್ತೋ ನೀವು ಹಂಗೆ ಮಾಡಬೇಕಿರುತ್ತೆ. ಅದು ಟ್ರೈನರ್ ಇರ್ತಾರೆ, ಅದಕ್ಕೆ ಟ್ರೈನರ್ ಇರ್ತಾರೆ, ನಾನು ಹೌದು ಹೌದು ಹೌದು. ಸೊ ಅದು ತುಂಬ ಅದು ಸೆನ್ಸಿಟಿವ್, ತುಂಬ ಸಿಂಪಲ್. ಅದು ಆಮೇಲೆ VIP ಥರ ಹೇಳ್ದಲ್ಲ ಅಷ್ಟೇ. 11 ಗಂಟೆಗೆ ಬರ್ತದೆ, 3 ಗಂಟೆಗೆ ಹೋಗ್ತದೆ ಅಷ್ಟೇ. ಅದ್ಮೇಲೆ ಆಕ್ಟ್ ಮಾಡಲ್ಲ ಅದು. ಓಕೆ ಓಕೆ. ಸೊ ಅದು ನಾವೆಲ್ಲ ಮಾತಾಡಿಸೋದು ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸಲ್ಲಿ ಅದನ್ನು ಫೈಟ್ ಮಾಡುವಾಗ ನಮ್ಮ ರಿಯಲಾಗಿ ಹೊಡೆದ್ಬಿಟ್ಟಿತ್ತು. ಅದನ್ನು ತುಂಬ ಏಟಲ್ ಆಗಿಬಿಟ್ಟಿತ್ತು. ಹಂಗಾಗಿ ಅದರಿಂದ ಬಚಾವಾಗಿ ಬಂದಿದ್ದು ದೊಡ್ಡ ಪುಣ್ಯ ಅದು. ಆ ಮೂವಿಯ ಪ್ರೊಡ್ಯೂಸರು ಸೌಂದರ್ಯ ಜಗದೀಶ್ ಅವರು. ರೀಸೆಂಟಾಗಿ ನಾವು ಅವ್ರನ್ನ ಕಳ್ಕೊಂಡ್ವಿ. ಆ ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಪ್ರೊಡ್ಯೂಸರ್ ಒಬ್ಬರೇ ಅವ್ರ ಫ್ಯಾಮಿಲಿ ಫುಲ್ ತುಂಬ ಒಳ್ಳೆ ಜನ. ಹೌದು. ತುಂಬ ಒಳ್ಳೆ ನಡೆನುಡಿಯಾದಂಥ ಜನ. ಆಮೇಲೆ ಒಳ್ಳೆ ಸಂಸ್ಕಾರವಂತರು. ಕಲಾವಿದರಿಗೆ ಒಳ್ಳೆ ಮರ್ಯಾದೆ ಕೊಡ್ತಾರೆ, ಒಳ್ಳೆ ಪೇಮೆಂಟ್ ಕೊಡ್ತಾರೆ, ತುಂಬ ಚೆನ್ನಾಗಿ ನಡೆಸ್ಕೋತಾರೆ ಅಂತ ಒಳ್ಳೆ ಫ್ಯಾಮಿಲಿ. ಇವತ್ತು ಸೌಂದರ್ಯ ಜಗದೀಶ್ ಅವರು ನನಗೆ ಅವ್ರ ಸಿನಿಮಾ ಬರೋಕ್ಕಿಂತ ಮೊದಲು ನನಗೆ ಗೊತ್ತಿತ್ತು. ಓಕೆ ಓಕೆ. ಅವ್ರು ನಮ್ಮ ಜಿಮ್ ಸ್ಟೂಡೆಂಟ್ ಆಗಿದ್ದರು. ಸೌಂದರ್ಯ ಜಗದೀಶ್ ನಮ್ಮ ಸ್ಟೂಡೆಂಟ್ ಆಗಿದ್ದು. ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತು, ಆತ್ಮೀಯರು. ಅಲ್ಲಿಂದ ನನಗೆ ಗೊತ್ತು. ಹಂಗಾಗಿ ಅವರು ತೀರ್ಕೊಂಡಿದ್ದಕ್ಕೆ ನಾನು ಶವ ಸಂಸ್ಕಾರದಲ್ಲಿ ಭಾಗಿಯಾಗಿ ಅದ್ರಲ್ಲಿ ಕೂಡ ನಾನು ಇದ್ದೆ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಬರೆಸೋ ಶಕ್ತಿಗಳು ಕೇಳ್ಕೊಬೋದು ಅಷ್ಟೇ. ಬಿಟ್ಟರೆ ಒಂದು ಒಳ್ಳೆ ನಿರ್ಮಾಪಕ ನಾವು ಕಳ್ಕೊಂಡ್ವಿ ಅಂತೇಳಿ ನಾವೇನು ಹತದೃಷ್ಟ. ಕನ್ನಡ ಇಂಡಸ್ಟ್ರಿ ತುಂಬ ನಷ್ಟ ಅನ್ಭವಿಸಿದ್ವಿ ಅಷ್ಟೇ. ಇದ್ದಿದ್ದು ಅವ್ರದ್ದು ಸುಮಾರು ಸಿನಿಮಾ ತೆಗಿತಾ ಇದ್ದೀವಿ, ತುಂಬ ಸಿನಿಮಾಗಳನ್ನ ಮಾಡಿದ್ರು. ಹೌದು ಹೌದು, ದೊಡ್ಡ ನಿರ್ಮಾಪಕರು. ಹೌದು. ಓಕೆ ಸರ್, ಅದೇ ರೀತಿ ಮತ್ತೆ ಕೋಮಲ್ ಅವ್ರ ಜೊತೆ ನನ್ನವನು ಅಂತ ಒಂದು ಸಿನಿಮಾವನ್ನ ಮಾಡ್ತೀರಾ. ಆ ಸಿನಿಮಾ ಹೇಗೆ ಬಂತು ಸರ್? ಅದು ಶ್ರೀನಿವಾಸ್ ಅವ್ರ ಡೈರೆಕ್ಟ್ರು. ನಾನು ಅವ್ರ ನನ್ನ ಆತ್ಮೀಯ ಸ್ನೇಹಿತರು. ಸೊ ಅವ್ರೇನು ಮಾಡ್ತಾರೆ, ಇಷ್ಟು ದಿವಸ ಫೈಟ್ ಮಾಡಿದ ರವಿ ಒಂದು ಕಾಮಿಡಿ ಸಿನಿಮಾ ಮಾಡೋದಂತೇಳಿ ಅದಕ್ಕೆ ಹಾಕ್ತಾರೆ. ನನ್ನ ಬಾಡಿ ಇಟ್ಕೊಂಡು ಒಂದು ಕತೆ ಬರೀತಾರೆ. ಸೊ ಹಂಗಾಗಿ ಅದು ಸಿನಿಮಾ ತುಂಬ ಚೆನ್ನಾಗಿ ಹಿಟ್ ಆಗುತ್ತೆ. ಅದು ATM ಕದಿಯೋದು, ಆಮೇಲೆ ಪಿಕ್ ಪ್ಯಾಕೆಟ್ ಮಾಡೋದು, ಅದು ತುಂಬ ಅದ್ಭುತ. ಅದು ನೋಡಿ, ಅದು ಕಳ್ತನ ಮಾಡೋದು ಒಂದೇ ಪ್ಯಾಕೆಟ್ ಒಂದು ದಿವಸಕ್ಕೆ, ಒಂದೇ ಪರ್ಸ್ ಕದಿಯೋದು, ಜಾಸ್ತಿ ಕದಿಯಂಗಿಲ್ಲ. ಹಂಗಾಗಿ ಅದು ತುಂಬ ಚೆನ್ನಾಗಿ ಹಿಟ್ ಆಯಿತು. ATM ಕದಿದ್ದು ಅದು ನನಗದು ಭಾರಿ ಖುಷಿ ಆಯಿತು. ಅದರಲ್ಲಿ ನಾನು ವಾಯ್ಸೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಓಕೆ. ಯಾಕಂದರೆ ಎರಡರಲ್ಲೂ ಕೋಮಲ್ ಅವರೇ ಇರೋದು. ಅವ್ರ ಜೊತೆ ಏನೇನೇ ನೀವು ಸ್ಕ್ರೀನ್ ಶೇರ್ ಮಾಡಿರೋದು. ಕೋಮಲ್ ಅವ್ರ ಬಗ್ಗೆ ಮತ್ತೆ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕೋಮಲ್ ಅವ್ರು ಇಸ್ ಎ ವೆರಿ ಗುಡ್ ಆಕ್ಟರ್. ಕೋಮಲ್ ಅವರು ಇಸ್ ಎ ತುಂಬ ಏನಂತಾರಲ್ಲ ಟ್ಯಾಲೆಂಟ್ ಇರೋದು ವ್ಯಕ್ತಿ. ಕೋಮಲ್ ಅವರು ಉಪಯೋಗಿಸ್ಕೊ ಅಷ್ಟೇ, ನೀವು ಏನು ಮಾಡಿದ್ರೆ ಮಾಡ್ತಾರೆ ಅಂತ ಒಳ್ಳೆ ನವರಸ ತುಂಬಿರೋಂಥ ವ್ಯಕ್ತಿ. ತುಂಬ ಎಲ್ಲರೂ ಆಕ್ಟ್ ಮಾಡ್ತಾರೆ. ಕೋಮಲ್ ಅವ್ರು ಒಳ್ಳೇದಾಗಲಿ. ಈ ಅಪ್ಪು ಪಪ್ಪು ಎಕ್ಸ್ಪೀರಿಯನ್ಸ್ ಆಗ್ಬೋದು, ಎರಡೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು. ಎರಡೂ ಕೋಮಲ್ ಜೊತೆ ಮಾಡಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ದೀವಿ, ತುಂಬ ಖುಷಿಯಾಗಿದ್ದೀನಿ. ಕಳೆದ 15 ದಿನಗಳಿಂದ ನೀವು ನಮ್ಮ ಜೊತೆ ಇದ್ದೀರಾ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ಚಿಕ್ಕ ಹುಡುಗದಿಂದ ಹಿಡಿದು ಇವತ್ತಿನ ಜಿಮ್ ರವಿವರೆಗೂ ಸಂಪೂರ್ಣವಾಗಿ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಕತೆಗಳನ್ನ ಶೇರ್ ಮಾಡಿದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀರಾ. ಇವತ್ತು ಈ ಪಾಯಿಂಟಲ್ಲಿ, ಈ ಕ್ಷಣದಲ್ಲಿ ಒಂದು ಸತಿ ಹಿಂದೆ ತಿರುಗಿ ನೋಡಿದ್ರೆ ಏನು ಅನಿಸುತ್ತೆ ಸರ್? ನಿಮ್ಮ ಜರ್ನಿನ ನೋಡಿದ್ರೆ ಏನು ಅನಿಸುತ್ತೆ? ಒಟ್ಟಾರೆಯಾಗಿ ನನ್ನ ಜೀವನ, ನನ್ನ ಕತೆ, ನನ್ನ ಬದುಕು, ನನ್ನ ಸಾಧನೆ, ನನ್ನ ಸಕ್ಸಸ್ಸು ಎಲ್ಲ ಒಂದು ಕಡೆ ಇಟ್ಬಿಟ್ರೆ, ಇವೆಲ್ಲ ಬಂದಿದ್ದಕ್ಕೆ ಮೂಲ ಕಾರಣ, ಮೂಲ ಒಂದು ಇನ್ಸ್ಪಿರೇಷನ್, ಅದಕ್ಕೆಲ್ಲ ಕಾರಣ ಅಂದರೆ ನನ್ನ ಬಡತನ ಮೇಡಮ್. ಆ ಬಡತನ ಇಲ್ಲಾಂದರೆ ಇವೆಲ್ಲ ಏನಿಲ್ಲ, ಝೀರೋನೇ. ನಾನು ಬಡವನ ಹುಟ್ಟಿದ್ದಕ್ಕೆ, ನಾನು ಬಡವ ಅಂತ ಹೇಳ್ಕೊಳ್ಳೋದಕ್ಕೆ, ಬಡತನ ಇದ್ದಿದ್ದಕ್ಕೆ, ಆ ಜೊತೆಯಲ್ಲಿ ಬಡತನ ಜೊತೆ ಬದುಕಿದ್ದಕ್ಕೆ, ಆ ಬದುಕಕ್ಕೆ ಸಾಥ್ ಕೊಟ್ಟಂಥ ನನ್ನ ತಂದೆ ತಾಯಿಗೆ, ನನ್ನ ಅಣ್ಣ ತಮ್ಮಗೆ, ಅಕ್ಕ ತಂಗಿಗೆ, ನನ್ನ ಚಿಕ್ಕಪ್ಪನರಿಗೆ, ಆಮೇಲೆ ನನ್ನ ಊರಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಮೇಡಮ್. ನಾನು ಸಣ್ಣ ಮೆಡಲ್ ಗೆದ್ದಾಗ ಅವರು ಸ್ಫೂರ್ತಿ, ನನಗೆ ಸಣ್ಣ ಮೆಡಲ್ ಗೆದ್ದಾಗ ಶಬಾಷ್, ನನ್ನ ಮೇಲೆ ಸಪೋರ್ಟ್ ಮಾಡಿ ನನಗೆ ಅವರು ಮೋಟಿವ್ ಮಾಡಿದ್ರು.
ಸೊ ಹಂಗಾಗಿ ಏನಾಗಿದೆ ಇವೆಲ್ಲ ಒಟ್ಟಾರೆಯಾಗಿ ನಾವು ದೊಡ್ಡ ಶ್ರೀಮಂತರು, ಯಾವುದರಲ್ಲಿ ಹೃದಯವಂತ ಶ್ರೀಮಂತಿಗೆ ದೊಡ್ಡ ಶ್ರೀಮಂತರು, ದೊಡ್ಡ ಶ್ರೀಮಂತರು ಆಶೀರ್ವಾದ ಮಾಡೋದ್ರಲ್ಲಿ, ದೊಡ್ಡ ಶ್ರೀಮಂತರು ಪ್ರೋತ್ಸಾಹ ಕೊಡೋದ್ರಲ್ಲಿ. ಸೊ ಈ ಶ್ರೀಮಂತಿಕೆಯಲ್ಲಿ ಬೆಳೆದಂಥ ನಾನು ದುಡ್ಡು ಕಾಸಿಲ್ಲ ಅನ್ನೋ ಒಂದು ಬಡತನ ಬಿಟ್ಟರೆ ನನಗೆಲ್ಲ ನಾನು ಖುಷಿಯಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. 15 ದಿನಗಳಿಂದ ನಮ್ಮ ಜೊತೆ ಕೂತಿದ್ದೀರಾ, ನಿಮ್ಗೆಲ್ಲ ಆಗೋ ಹೋಗೋಗಳನ್ನ ನಮ್ಮ ಜೊತೆ ಮಾತಾಡಿದ್ದೀರಾ, ಪ್ರತಿಯೊಂದನ್ನು ಹಂಚ್ಕೊಂಡಿದ್ದೀರಾ. ಮತ್ತು ಮೇಜರಾಗಿ ನೀವು ಹೇಳಿರೋದೇನು, ಸಮಾಜ ಸೇವೆ ಮಾಡಿರಿ, ಎಕ್ಸಸೈಸ್ ಮಾಡಿರಿ, ಹೆಲ್ದಿಯಾಗಿರಿ, ಇದು ನಿಮ್ಮ ಮೋಟಿವ್. ಆರೋಗ್ಯವಾಗಿರಿ, ಆರೋಗ್ಯವಾಗಿ ಬಲಿಯಾಗಬೇಡಿ. ಹೌದು, ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀರಾ. ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿದ್ದೀರಾ, ಇಷ್ಟು ದಿನಗಳು ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿದ್ದೀರಾ. ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಅನಿಸುತ್ತೆ ಸರ್? ಉದಯ ಕಾಮಿಡಿ ಚಾನಲ್ ಅನ್ನೋದೇ ಒಂದು ಅದ್ಭುತ. ಹೌದು, ನಿಮ್ಮ ಚಾನಲ್ ನೋಡೋಕ್ಕೆ ಸಾವಿರಾರು ಜನ ಅಭಿಮಾನಿದ್ದಾರೆ, ಕೋಟ್ಯಾಂತರ ಜನ ಅಭಿಮಾನಿ ಕಾಯ್ತಾ ಇದ್ದಾರೆ, ಅನಿವಾಸಿ ಬಾಧಿತರಿದ್ದಾರೆ. ನನ್ನ ಪ್ರೋಗ್ರಾಮ್ನ ನೋಡಿ ದುಬೈಯಿಂದ ಫೋನ್ ಮಾಡಿದರು, ಜರ್ಮನಿಯಿಂದ ಫೋನ್ ಮಾಡಿದರು, ಆಸ್ಟ್ರೇಲಿಯಾದಿಂದ ಫೋನ್ ಮಾಡಿದರು. ರವಿಯವರೇನು ಉದಯ ಕಾಮಿಡಿ ನೋಡ್ತಾ ಇದ್ದೀವಿ, ನಿಮ್ಮ ಕಾರ್ಯಕ್ರಮ ಬರ್ತಾಯಿದೆ, ನನ್ನ ಕಡೆಯಿಂದ ನಿಮ್ಮ ಉದಯ ಕಾಮಿಡಿಗೆ ಧನ್ಯವಾದ ತಿಳಿಸಿ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಯಿತು. ನಾನು ಉದಯ ಕಾಮಿಡಿ ನೋಡ್ತಾ ಇದ್ದೆ, ನಾನು ಕೂಡ ಒಂದು ನಿಮ್ಮ ಫ್ಯಾನ್ ಅಂದರೆ ತಪ್ಪಾಗಲಾರ್ದು. ಸೊ ನನ್ನನ್ನು ಕರೆಸಿದಂಥ ನೀವು ಟೀಮ್ ಯಾರಿದ್ದೀರಲ್ಲ, ನಿಮ್ಮ ಡೈರೆಕ್ಟರ್ ಆಗ್ಬೋದು, ನೀವಾಗ್ಬೋದು, ನಿಮ್ಮ ಕ್ಯಾಮ್ರಾಮ್ಯಾನ್ಗಳಾಗ್ಬೋದು, ಮೇಕಪ್ ಹುಡುಗ ಆಗ್ಬೋದು, ಎಲ್ಲ ಒಟ್ಟಾರೆಗೆ ನಿಮ್ಮ ಉದಯ ಕಾಮಿಡಿ ಚಾನಲ್ ಅವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಕ್ರೀಡಾ ಕ್ಷೇತ್ರದ ಕಡೆಯಿಂದ, ನನ್ನ ಸಿನಿಮಾ ಕ್ಷೇತ್ರದ ಕಡೆಯಿಂದ, ನನ್ನ ಮನೆ ಕಡೆಯಿಂದ, ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನೊಬ್ಬನೇ ಕ್ರೀಡಾಪಟುಗೆ ಎಂಡ್ ಮಾಡಬೇಡಿ. ಪದೇ 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 ನನ್ನಂಥ ಕ್ರೀಡಾಪಟುಗಳನ್ನ ಕರೆಸ್ತಾರೆ. ನೀವು ಸಿನಿಮಾದವ್ರು 100 ಜನ ಸಿಗ್ತಾರೆ, ನಿಮಗೆ 1000 ಜನ ಸಿಗ್ತಾರೆ. ಆದರೆ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟವರು, ದೇಶಕ್ಕೆ ಮೆಡಲ್ ಕೊಟ್ಟವರು, ದೇಶಕ್ಕೆ ಕೀರ್ತಿ ತಂದಂಥವ್ರು, ದೇಶಕ್ಕೆ ಕೀರ್ತಿ ಪದಕನ ಇಡೀ ವಿಶ್ವದಲ್ಲಿ ಹರಡಿಸಿದವರು ಸುಮಾರು ಜನ ಇದ್ದಾರೆ. ಅವ್ರು ಸಪೋರ್ಟ್ ಮಾಡಿ, ಯಾವ ಚಾನಲ್ ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ನಾನು ಕ್ರೀಡಾಪಟುವಾಗಿ ಆಮೇಲೆ ನಾನು ಸಿನಿಮಾ ಕ್ಷೇತ್ರಕ್ಕೆ ಬರ್ತೀನಿ, ಕ್ರೀಡಾಪಟುವಾಗಿ ಮನೆ ಮಾಡ್ಕೋತೀನಿ. ಎಲ್ಲ ಕ್ರೀಡಾಪಟುಗಳನ್ನ ಕರೆಸಿ ನಿಮ್ಮ ಆಶೀರ್ವಾದ ಮೇಲೆ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಉದಯ ಕಾಮಿಡಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಚಾನಲ್ ಇನ್ನೂ ದೊಡ್ಡದಾಗಿ ಬೆಳೀಲಿ, ಯಶಸ್ವಿ ಆಗಲಿ. ನಿಮ್ಮ ಚಾನಲ್ ಯಶಸ್ವಿಗೆ ನನ್ನ ಕಡೆಯಿಂದ ಏನಾದರೂ ಸಹಾಯ ಇದ್ದರೆ ಖಂಡಿತ ನಾನು ಮತ್ತೆ ಬರ್ತಾನೆ ಇರ್ತೀನಿ ಮೇಡಮ್. ಖಂಡಿತ ಸರ್. ಆ್ಯಕ್ಚುಲಿ ನಿಮ್ಮ ಮಾತುಗಳನ್ನ ಕೇಳಿದ್ರೆ ಜೀವನ ಸಾರ್ಥಕ ಆಗಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲ ಏನೋ ಒಂದು ನನ್ನ ಹತ್ರ ಇರೋದೇ ಇಷ್ಟು, ನಾನು ಇಷ್ಟು ತಿನ್ಬಿಟ್ಟು ಇನ್ನು ಮಿಕ್ಕಿದ್ರೆ ನಾನು ಬೇರೆಯವ್ರಿಗೆ ಕೊಡ್ತೀನಿ ಅನ್ನೋ ಗುಣ ನಾವು ಎಲ್ಲೂ ನೋಡಿರಲಿಲ್ಲ ನಾವಂತೂ. ಬಟ್ ಇಷ್ಟೊಂದು ಒಳ್ಳೆ ಮನಸ್ಸು ಇಟ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ನಿಮ್ಮ ಸಾಧನೆಗಳು ಹಿಂಗೆ ಮುಂದೆ ಹೊರತಾ ಹೋಗಲಿ ಅಂತಲೇ ನಾವು ಕೇಳ್ಕೊತೀವಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾ ಹೋಗಿ, ಇನ್ನೂ ಜಾಸ್ತಿ ಮಾಡ್ತಾ ಹೋಗಿ. ಮತ್ತು ಸರ್ ನಿಲ್ಲಿಸ್ಬೇಡಿ, ಮತ್ತೆ ಚಾಂಪಿಯನ್ಶಿಪ್ ಶುರು ಮಾಡಿ. ನಿಮ್ಮನ್ನು ಮತ್ತೆ ಆ ಸ್ಟೇಜಲ್ಲಿ ನೋಡೋದಕ್ಕೆ ನಾವು ಆಸೆ ಪಡ್ತೀವಿ. ಶುರು ಮಾಡಿ ಸರ್. ಸ್ನೇಹಿತರೆ, ಉದಯ ಕಾಮಿಡಿಯಿಂದ ಅವ್ರ ಪರ್ಮಿಷನ್ ಕೇಳ್ತೀನಿ. ನನ್ನೊಂದು ಕಾರ್ಯಕ್ರಮದ ಬಿಡುಗಡೆ ಕಾರ್ಯಕ್ರಮ, ಅದನ್ನು ಹೇಳೋದು ಖಂಡಿತ ಸರ್, ಹೇಳಿ ಸರ್. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ. ಸ್ನೇಹಿತರೆ, ನಾನು ಇಷ್ಟೆಲ್ಲ ಸಣ್ಣ ಪುಟ್ಟ ಸಾಧನೆ ಮಾಡಿ ಏನೋ ಮಾಡಿದೆ ಅಂತ ಅಂದ್ಕೊಂಡು ನನ್ನ ಸ್ನೇಹಿತರಾದಂಥ ಹಿರಿಯರು ಪೂಜ್ಯರಾದಂಥ ಮಾಗೋದಿ ಮಂಜಪ್ಪ KS ಆಫೀಸರ್ ಅವರು, ಕನ್ನಡ ಲಿಟ್ರೇಚರ್ ಡಾಕ್ಟರೇಟ್ ತೊಗೊಂಡಿದ್ದಾರೆ. ಅವರು ಜಿಮ್ ರವಿಯ ಜೀವನ ಚರಿತ್ರೆ ಪುಸ್ತಕವನ್ನು ಬರೆದಿದ್ದಾರೆ. ಓಕೆ. ಆ ಜೀವನ ಚರಿತ್ರೆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ಸೆಪ್ಟೆಂಬರ್ 8ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ. ಓಕೆ. ಅದನ್ನು ಉದ್ಘಾಟನೆಗೆ, ಬುಕ್ಕನ್ನು ಬಿಡುಗಡೆ ಮಾಡೋಕ್ಕೆ, ಲೋಕಾರ್ಪಣೆ ಮಾಡೋಕ್ಕೆ ಪೂಜ್ಯರು, ಹಿರಿಯರು, ಗುರುಗಳಾದಂಥ ಚಂದ್ರಶೇಖರ್ ಕಂಬಾರ್ ಅವರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಬರ್ತಾ ಇದ್ದಾರೆ. ಅವರು ಆಶೀರ್ವಾದ ಮಾಡಿದ್ದಾರೆ, ಬರ್ತಾ ಇದ್ದಾರೆ. ಜೊತೆಗೆ ಶ್ರೀ ನಿರಂಜನಾನಂದಪುರಿ ಸ್ವಾಮಿಗಳು, ಕನಕ ಗುರುಪೀಠ ಮಹಾಸಂಸ್ಥಾನ ಕಾಗಿನೆಲೆ, ಅವರು ಒಪ್ಪಿ ಬರ್ತಾ ಇದ್ದಾರೆ. ಜೊತೆಗೆ ಇನ್ನೂ ಅನೇಕ ಹಿರಿಯರನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ, ಅವರು ಬರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ಸೊ ಸ್ನೇಹಿತರೆ, ನೀವು ಅಷ್ಟೇ ದಯವಿಟ್ಟು ನನ್ನ ಹರಿಸಿ ಆಶೀರ್ವಾದ ಮಾಡಿ. ನೀವು ಕಾರ್ಯಕ್ರಮ ಬನ್ನಿ, ಮರಿಬೇಡಿ. ಸೆಪ್ಟೆಂಬರ್ 8ರಂದು ರವೀಂದ್ರ ಕಲಾಕ್ಷೇತ್ರ ಸಂಜೆ 4 ಗಂಟೆಗೆ ನಿಮ್ಮ ಜಿಮ್ ರವಿಯ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನನಗೆ ಮುಖ್ಯವಾಗಿ ಬೇಕಾಗಿರೋದು ಉದಯ ಕಾಮಿಡಿಯಿಂದ ಆಶೀರ್ವಾದಗಳು ಬೇಕಷ್ಟೆ. ಖಂಡಿತ ಸರ್, ಇಷ್ಟೊಂದು ಜನದ ಆಶೀರ್ವಾದ ಇದೆ. ಖಂಡಿತ ಸಕ್ಸಸ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನೂ ಇದೇ ರೀತಿ ನೀವು ಬೆಳೀತಾ ಇರಿ, ಇನ್ನೂ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಿ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಬ್ಯುಸಿ ಇದ್ರೂ ನಾವು ಹೇಳಿದ ತಕ್ಷಣ ನೀವು ನಮಗೆ ರೆಸ್ಪಾಂಡ್ ಮಾಡಿ ಇಲ್ಲಿವರೆಗೂ ಬಂದು ಕುತ್ಕೊಂಡು ಮಾತಾಡಿ ಇಷ್ಟೆಲ್ಲ ಟೈಮ್ ಕೊಟ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಉದಯ ಕಾಮಿಡಿ ಟೀಮ್ ನಿಮ್ದಲ್ಲ, ನಮ್ಮ ಚಾನಲ್ ಇದು. ಹೌದು. ಸೊ ಇದು ನಮ್ಮ ಚಾನಲ್, ಇದು ನಿಮ್ದಲ್ಲ, ಇದು ನಮ್ಮ ಚಾನಲ್ ಆಗಿರೋದ್ರಿಂದ ಸೊ ನಾವು ಬರ್ತಾನೆ ಇರ್ತೀವಿ. ನೀವು ಬೇಡಂದ್ರೂ ಬರ್ತೀವಿ, ಬೇಕಂದ್ರೂ ಬರ್ತೀವಿ. ಮತ್ತೊಮ್ಮೆ ಭೇಟಿ ಮಾಡೋದು ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮ ಚಾನಲ್ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ. ಸ್ನೇಹಿತರೆ, ಸನ್ ಉದಯ ಕಾಮಿಡಿ ಚಾನಲ್ನ ನೋಡ್ತಾ ಇರಿ. ನಾನು ನೋಡ್ತಾ ಇರ್ತೀನಿ, ತುಂಬ ಅದ್ಭುತವಾಗಿ ಬರ್ತಾಯಿದೆ. ಮಿಸ್ ಮಾಡದೆ ನೋಡಿ. ಇದು ನಿಮ್ಮ ಚಾನಲ್, ನನ್ನ ಚಾನಲ್, ಓಕೆನಾ? ಮಿಸ್ ಮಾಡಬೇಡಿ, ನೋಡ್ತಾ ಇರಿ.
ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಜಿಮ್ ರವಿ ಅವರ ಬಾಲ್ಯ ಜೀವನ, ಅವರ ತಂದೆ ತಾಯಿ, ಅಕ್ಕ ತಮ್ಮ, ಮತ್ತು ಅವರ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್, ಅವರ ಸಿನಿಮಾಗಳು, ಅವರ ಸಾಧನೆ, ಅವರ ಕಾಂಪಿಟೇಷನ್, ಪ್ರತಿಯೊಂದ್ರ ಬಗ್ಗೆನೂ ಸಂಪೂರ್ಣವಾಗಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ. ಇದರ ಜೊತೆಗೆ ನಮ್ಮ ಸಂಚಿಕೆಗಳನ್ನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ನಮ್ಮ ಸಣ್ಣ ಉದಯ ಕಾಮಿಡಿ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಂಚಿಕೆಗಳು ಲಭ್ಯವಿದೆ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.